ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ಇವತ್ತಿನ ವಿಡಿಯೋದಲ್ಲಿ MCC ಆಲ್ ಇಂಡಿಯಾ ಕೋಟಾ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಆಗುವಂತಹ ಅಡ್ವಾಂಟೇಜಸ್ಗಳನ್ನು ನಿಮ್ಮ ಮುಂದೆ ಎಕ್ಸಾಂಪಲ್ ಮೂಲಕ ಇಡ್ತಾ ಇದ್ದೀನಿ. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು 600ಕ್ಕಿಂತ ಜಾಸ್ತಿ ಸ್ಕೋರ್ ಮಾಡಿದರೂ ಕೂಡ MCC ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ಅದರ ಜೊತೆಗೆ ಕೆಲವೊಂದಷ್ಟು ವಿದ್ಯಾರ್ಥಿಗಳು SC STಗೆ ಸೇರಿದೋದಾಗಿದ್ದು, ಸೊ ಅಂತಹ ವಿದ್ಯಾರ್ಥಿಗಳು ಕೂಡ ತಮ್ಮ ಮಾರ್ಕ್ಸ್ 550 560 ಬಿದ್ದರೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಸೊ ನಾನು ನನ್ನ ಎಲ್ಲ ವಿದ್ಯಾರ್ಥಿಗಳಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಸೊ ನೀವು ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಯಾವುದೇ ಲಾಸ್ ಇಲ್ಲ. ಸೊ ಇದು ಕಂಪಲ್ಸರಿನೂ ಅಲ್ಲ. ಹಾಗಂತೇಳಿ ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ KEA ಕೌನ್ಸಿಲಿಂಗಿಗೆ ಏನಾದರೂ ಅಫೆಕ್ಟ್ ಆಗ್ತದಾ? ಅದು ಕೂಡ ಇಲ್ಲ. ಸೊ ದಟ್ ಈಸ್ ಆಲ್ಸೋ ನಾಟ್ ರಿಲೇಟೆಡ್ ಎಟ್ ಆಲ್. ಆಲ್ ಇಂಡಿಯಾ ಲೆವೆಲ್ಲೇ ಬೇರೆ, MCC ಅಂದರೆ KEAನೇ ಬೇರೆ. ಓಕೆ, ಡೋಂಟ್ ವರಿ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಬಟ್ ಮಾಡೋದ್ರಿಂದ ಏನು ಉಪಯೋಗ ಆಗ್ತದೆ? ಮೊದಲನೇದಾಗಿ ಒಂದು ಗುಡ್ ವಿಲ್ ಕ್ರಿಯೇಟ್ ಆಗ್ತದೆ. ಯಾಕೆ ಅಂತಂದರೆ, ಸೊ ನಮ್ಮ ಎಲ್ಲ ಗೌರ್ಮೆಂಟ್ ಕಾಲೇಜಿನ ಸೀಟ್ಗಳು ಹೊರಗಿನ ರಾಜ್ಯದ ವಿದ್ಯಾರ್ಥಿಗಳು ಆಕ್ಯುಪೈ ಮಾಡ್ಕೊಂಡು ಬಿಟ್ಟಿರ್ತಾರೆ. ಸೊ ಜನರಲಿ ನಿಮಗೆಲ್ಲ ಗೊತ್ತೇ ಇದೆ, ತಮಿಳ್ನಾಡಲ್ಲಾಗಿರ್ಬೋದು, ಮಹಾರಾಷ್ಟ್ರದಲ್ಲಾಗಿರ್ಬೋದು, ಕೇರಳದಲ್ಲಾಗಿರ್ಬೋದು, ಈ ಒಂದು 600 650 ಎಬೋವ್ ಸ್ಕೋರ್ ಮಾಡಿರುವಂಥವ್ರ ಸಂಖ್ಯೆ ಬಹಳ ಜಾಸ್ತಿ ಇದೆ. ಸೊ ಬಹಳ ಜಾಸ್ತಿ ಇದೆ ಅಂತ ಅಂದಾಗ ಆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ನಿಯರೆಸ್ಟ್ ಸ್ಟೇಟ್ ಆಗಿರುವಂತಹ ಮತ್ತು ಕಂಪೇರ್ ಟು ಆಲ್ ದೋಸ್ ಗುಡ್ ಎಜುಕೇಷನ್ನ ನೀಡ್ತಾ ಇರುವಂತಹ ಕರ್ನಾಟಕದ ಗೌರ್ಮೆಂಟ್ ಕಾಲೇಜಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ತಾರೆ. ಸೊ ನೀವು ಮಂಡ್ಯ ಕಡೆ ಇರ್ಬೋದು, ಅಥವಾ ಮೈಸೂರು ಅಥವಾ ಈ ಹಾಸನ್ ಮೆಡಿಕಲ್ ಕಾಲೇಜಸ್ಗಳಲ್ಲಿ ನೀವು ನೋಡಿದ್ರಿ ಅಂತಂದರೆ ಮ್ಯಾಕ್ಸಿಮಮ್ ನಿಮಗೆ ಕೇರಳಿಯನ್ಸ್ ಆಗಿರ್ಬೋದು, ತಮಿಳಿಯನ್ಸ್ ಅಂದರೆ ತಮಿಳ್ನಾಡವರಾಗಿರ್ಬೋದು, ಅಥವಾ ಮಹಾರಾಷ್ಟ್ರದವರಾಗಿರ್ಬೋದು, ಅಂದರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ಜಾಸ್ತಿ ಕಾಣಿಸ್ತಾರೆ 15% ಕೋಟಾದಲ್ಲಿ. ನಮ್ಮ ರಾಜ್ಯದ ವಿದ್ಯಾರ್ಥಿಗಳೇ ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡಂಥವರು MCC ಅವರ ಕಡೆಯಿಂದ ನಮ್ಮ ರಾಜ್ಯದ ಸೀಟ್ಗಳನ್ನೇ ಆಕ್ಯುಪೈ ಮಾಡಿಕೊಂಡಾಗ, ಸೊ ನಮ್ಮ ರಾಜ್ಯದ ಬೇರೆ ವಿದ್ಯಾರ್ಥಿಗಳಿಗೆ ಇದರಿಂದ ಸಹಾಯ ಆಗ್ತದೆ. ಸೊ ಅನ್ನೋಯಿಂಗ್ಲಿ ಅಂದರೆ ಎಲ್ಲ ಸತಿನೂ ನಾವು ಡೈರೆಕ್ಟಾಗಿ ಸಹಾಯ ಮಾಡಬೇಕು ಅಂತ ಏನಿಲ್ಲ. ಸೊ ಇಂಡೈರೆಕ್ಟಾಗಿನೂ ಕೂಡ ನಾವು ಸಹಾಯ ಮಾಡ್ಬೋದು. ಈ ಒಂದು ಇಂಡೈರೆಕ್ಟ್ ಹೆಲ್ಪ್ ಏನಿದೆ ಅದು ನಿಮ್ಮ ವಿದ್ಯಾರ್ಥಿಗೆ ಅಂದರೆ ನಿಮ್ಮ ಸಹಪಾಠಿಗಳಿಗೆ, ನಮ್ಮ ರಾಜ್ಯದ ಬೇರೆ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗ್ತದೆ ಅನ್ನೋದರಲ್ಲಿ ಎರಡು ಡೌಟೇ ಇಲ್ಲ. ಅದಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, ನೀವೇನಾದರೂ 530 ಬಿದ್ದಿದೆ, 540 ಬಿದ್ದಿದೆ, ಮತ್ತು ನಿಮಗೆ ಹೈದರಾಬಾದ್ ಕರ್ನಾಟಕ ಇದೆ, ಸೊ ಅಂತಹ ಸಂದರ್ಭದಲ್ಲಿ ನಾನೇ ಹೇಳ್ತೀನಿ, ಡೋಂಟ್ ಪಾರ್ಟಿಸಿಪೇಟ್ ಇನ್ MCC. ಯಾಕೆಂದರೆ ಈ ಹೈದರಾಬಾದ್ ಕರ್ನಾಟಕ ಕೋಟಾ ಇರ್ಬೋದು, ರೂರಲ್ಲು, ಕನ್ನಡ ಮೀಡಿಯಮ್, ಇದರಿಂದ ನಿಮಗೆ BMCಯಲ್ಲಿ ಸಿಗ್ಬೋದು. ಸೊ ಇನ್ ಕೇಸ್ ಆಫ್ ದ ಆಲ್ ಇಂಡಿಯಾ ಕೋಟಾ ನಿಮಗೆ ಬೇರೆ ಕಾಲೇಜಸಲ್ಲಿ ಸಿಗ್ಬೋದು. ಇವನ್ನೆಲ್ಲ ಅನಾಲಿಸಿಸ್ ಮಾಡಿಬಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಮತ್ತೊಂದು ಹೇಳ್ಬೋದು, ಸರ್ ಮತ್ತೆ ಅಲ್ಲಿ ಸೀಟ್ ಸಿಕ್ಬಿಟ್ರೆ, KEAದವ್ರ ಕಡೆ ಸೀಟ್ ಸಿಕ್ಬಿಟ್ರೆ KE ಅವ್ರ ಕೌನ್ಸಿಲಿಂಗಲ್ಲಿ ನಾನು ಏನು ಮಾಡಬೇಕು? ಇವೆಲ್ಲ ಮುಂಬರುವಂಥ ಡೌಟ್ಸ್ಗಳು, ಹೌದಾ? ಮುಂದೆ ಬರುವಂಥ ಡೌಟ್ಸ್ಗಳನ್ನು ಈಗ ಏನೂ ತಲೆಗೆಡ್ಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈಗ ನಮಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. KEA ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗ್ತದೆ, ಸೊ ಯಾವಾಗ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗ್ತದೆ, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗ್ತದೆ, ಕ್ಲಾರಿಟಿ ಇಲ್ಲ. ಓನ್ಲಿ MCC ಅವ್ರ ಕಡೆಯಿಂದ ಕ್ಲಾರಿಟಿ ಇದೆ. ಸೊ ಅದಕ್ಕೆ ಇಲ್ಲೂ ಕೂಡ ನಿಮಗೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಡೋಂಟ್ ವರಿ ಅಬೌಟ್ ದ್ಯಾಟ್. ಅದಕ್ಕೆ ನಾನು ಹೇಳ್ತಾ ಇರೋದು, ನಿಮಗೆ ಒಂದು ಚಲೋ ಕಾಲೇಜನ್ನು ನೀವು ಟ್ರೈ ಮಾಡ್ತಾ ಇದ್ದೀರಿ ಅಂತಂದರೆ, ನಿಮ್ಮ ಮಾರ್ಕ್ಸ್ ಏನಾದರೂ 600 ಎಬೋ 590 ಎಬೋ ಬಿದ್ದಿದೆ ಅಂತಂದರೆ, ಯು ಕ್ಯಾನ್ ಲುಕ್ ಎಟ್ ದಿಸ್ ಎಕ್ಸಾಂಪಲ್ಸ್. ಸೊ ಯು ಕ್ಯಾನ್ ಲುಕ್ ಎಟ್ ದಿಸ್ ಎಕ್ಸಾಂಪಲ್ಸ್ ಆಫ್ ದ ಲಾಸ್ಟ್ ಇಯರ್ ಕೌನ್ಸಿಲಿಂಗ್, ಸೊ ದ್ಯಾಟ್ ಯು ವಿಲ್ ಗೆಟ್ ದ ಕಾನ್ಫಿಡೆನ್ಸ್. ಸೊ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತೇಳಿ. ಸೊ ಹೀಗೆ ಮಾಡೋದ್ರಿಂದ ನಾನು ಆಲ್ರೆಡಿ ಹೇಳಿರೋ ಹಾಗೆ ನಿಮಗೊಂದು ಗುಡ್ ವಿಲ್ ಕ್ರಿಯೇಟ್ ಆಗ್ತದೆ. ನಿಮಗೆ ಬೇರೆಯವರ ಒಂದು ಆಶೀರ್ವಾದ, ಬೇರೆಯವರ ಒಂದು ಗುಡ್ ಹಾರೈಕೆ ನಿಮ್ಮ ಮೇಲೆ ಇದ್ದೇ ಇರ್ತದೆ. ಯಾಕಂತಂದರೆ ನೀವು ಆಲ್ ಇಂಡಿಯಾ ಲೆವೆಲಿಂದ ಈ ಕಾಲೇಜಲ್ಲಿ ಸೀಟ್ ತೊಗೊಂಡು, ಕರ್ನಾಟಕದ ಗೌರ್ಮೆಂಟ್ ಕಾಲೇಜಲ್ಲಿ ಸೀಟ್ ತೊಗೊಂಡು, ಸೊ ಬೇರೆ ವಿದ್ಯಾರ್ಥಿಗಳು, ಕರ್ನಾಟಕದ ಬೇರೆ ವಿದ್ಯಾರ್ಥಿಗಳಿಗೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಿ ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ. ವಿತ್ ಎಕ್ಸಾಂಪಲ್ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ಫಾರ್ ಎಕ್ಸಾಂಪಲ್, ಈಗ ನಾವು ಹೇಳ್ತೀವಿ ಕೆಲವೊಂದಿಷ್ಟು ಎಲ್ಲ ಎಕ್ಸಾಂಪಲ್ಗಳು ನಿಮಗೆ ಡೈರೆಕ್ಟಾಗಿ ಹೆಲ್ಪ್ ಆಗ್ತದ ಅಂತಲ್ಲ. ಸೊ ಇಲ್ಲಿ ನಾವೊಂದು ಪಾಯಿಂಟ್ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ಇಲ್ಲಿ ಜನರಲ್ ಕ್ಯಾಟಗರಿ ಒಳಗೆ ಫಸ್ಟ್ ರೌಂಡಲ್ಲಿ 675ಗೆ ಹೋಗ್ಬಿಡ್ತು, ಹೌದಾ? ಸೊ 675ಗೆ ಹೋಗ್ಬಿಡ್ತು. ಸೊ ಈ ಕೇಸಲ್ಲಿ 670 ಸೆಕೆಂಡ್ ರೌಂಡ್ ಇದೆ, ಸೊ 650 ಥರ್ಡ್ ರೌಂಡ್ ಇದೆ. ಸೊ ಜನರಲ್ ಮೆರಿಟ್ ಈ ಕ್ಯಾಟಗರಿಯಲ್ಲಿ ನಿಮಗೆ 651 648, 651 ಫಸ್ಟ್ ರೌಂಡ್ ಇದೆ, 648 ಸೆಕೆಂಡ್ ರೌಂಡ್ ಇದೆ. ಸೊ ಈ ಒಂದು MCC ಅಂಡರ್ 15% ಕೋಟಾದಲ್ಲಿ ಈ ವರ್ಷ ನಿಮಗೆ ಇಲ್ಲಿ ಸೀಟು 650 ಬಿದ್ದು ಸಿಗದೇ ಇರಬಹುದು, ಯಾಕಂದರೆ ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಸೊ ಇಲ್ಲಿ 650 ಬಿದ್ದರೂ ಸಿಗಬಹುದು, ಹೇಳಲಿಕ್ಕೆ ಬರೋದಿಲ್ಲ. ಡೆಫಿನೆಟ್ ಆಗಿ ಇನ್ನೊಂದು ಪಾಯಿಂಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕದ ಈ ಒಂದಷ್ಟು ಮಾರ್ಕ್ಸ್ಗಳೇನಿದೆ, ಸೊ ಈ ವರ್ಷ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ ಈ ವರ್ಷಕ್ಕೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸೊ 6 to 10 ಮಾರ್ಕ್ಸ್ಗಳನ್ನು ನೀವು ಆ್ಯಡ್ ಮಾಡಿಕೊಂಡು ಸೊ ನಿಮ್ಮ ಒಂದು ಕಟ್ ಆಫನ್ನು ಡಿಫೈನ್ ಮಾಡಬಹುದು ಅಂಥೇಳಿ. ಅಂದರೆ ಈ ಒಂದು ಕಾಲೇಜಲ್ಲಿ ಸೀಟ್ ಸಿಗ್ಬೋದಾ ಇಲ್ವಾ ಅಂಥೇಳಿ. ಬಟ್ ಅದೇ ನಾನು 15% ಕೋಟಾದಲ್ಲಿ ಹೇಳ್ತೀನಿ. ಸೊ ಇದರಲ್ಲಿ 20 to 25 ಮಾರ್ಕ್ಸ್ ಡಿಫ್ರೆನ್ಸ್ ಆಗುವಂಥ ಚಾನ್ಸಸ್ಗಳು ಇವೆ.
ಸಿ ಇವೆಲ್ಲ ಚಾನ್ಸಸ್ಗಳು ಇವೆ, ಪ್ರಿಡಿಕ್ಷನ್ ಅಷ್ಟೇ, ಏನು ಬೇಕಾದರೂ ಆಗ್ಬೋದು. ಸಿ ಅವೆಲ್ಲರೂ ಕೂಡ ಇಲ್ಲೇ ಪಾರ್ಟಿಸಿಪೇಟ್ ಮಾಡಬೇಕಂತೇನಿಲ್ಲ, ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ನಂಬರ್ ಆಫ್ ಸೀಟ್ಸ್ಗಳು ಈ ವರ್ಷ ಜಾಸ್ತಿ ಆಗಿವೆ. ಸೊ ಇವೆಲ್ಲ ಪ್ರಿಡಿಕ್ಷನ್ ಅಷ್ಟೇ. ಆದರೆ ನಾನೇನು ಹೇಳ್ತಾ ಇದ್ದೀನಿ, ನನಗೆ ಆ ಕಾಲೇಜಲ್ಲಿ ಸೀಟ್ ಸಿಗೋದಿಲ್ಲ, ಸೊ MCCಯಲ್ಲಿ ನನಗೆ ಸೀಟ್ ಸಿಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ಪ್ರಿಡಿಕ್ಷನನ್ನು ಇಟ್ಟುಕೊಂಡು ಪಾರ್ಟಿಸಿಪೇಟ್ ಮಾಡದೇನೆ ಇರೋದಕ್ಕೆ ಹೋಗಬೇಡಿ. ಓಕೆ, ಸೊ ನಿಮ್ದೇನಾದರೂ 560 540 ಜನರಲ್ ಮೆರಿಟ್ ಆಗಿದ್ಕೊಂಡು 3B ಆಗಿದ್ಕೊಂಡು ಡೆಫಿನೆಟ್ಲಿ ಆವಾಗ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ, ಯಾಕಂದರೆ OBCಯಲ್ಲಿ ಅಷ್ಟು ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ SC ST ಮತ್ತು ಜನರಲ್ ಮೆರಿಟಲ್ಲಿ ಬಹಳ ಡಿಫ್ರೆನ್ಸ್ ಆಗ್ತದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ST ಕ್ಯಾಟಗರಿ SC ಕ್ಯಾಟಗರಿ ನೋಡೋಣಂತೆ. SCG ಕ್ಯಾಟಗರಿಯಲ್ಲಿ 551 ಬಿದ್ದಿದೆ, ಸೆಕೆಂಡ್ ರೌಂಡಲ್ಲಿ ಅವನಿಗೆ ಸೀಟ್ ಸಿಕ್ಕಿದೆ ನೋಡಿ. SCG ಅಂದರೆ SC ಕ್ಯಾಟಗರಿಯಲ್ಲಿ 551 ಬಿದ್ದಿರೋದಕ್ಕೆ ಸೀಟ್ ಸಿಕ್ಕಿದೆ. ಬಟ್ ಇದೇ ನಿಮಗೆ ಇಲ್ಲಿ SC ಕ್ಯಾಟಗರಿಯಲ್ಲಿ ಥರ್ಡ್ ರೌಂಡಿಗೆ ಬಂದಾಗ 501 ಅವನಿಗೂ ಸೀಟ್ ಸಿಕ್ಕಿದೆ ನೋಡಿ. 501 ಅವನಿಗೂ ಸೀಟ್ ಸಿಕ್ಕಿದೆ SC ಕ್ಯಾಟಗರಿಯಲ್ಲಿ. ಅಂದರೆ ಈ SC ಆ ಒಬ್ಬ ವಿದ್ಯಾರ್ಥಿಗೆ ಬೇರೆ ಯಾವುದೋ ರಾಜ್ಯದ ವಿದ್ಯಾರ್ಥಿಗಳು ಇಲ್ಲಿ ಬಂದು ಈ ಸೀಟನ್ನು ತಗೊಳ್ಳೋದ್ರ ಬದಲಿಗೆ ಅವನಿಗೆ 510 520 ಬಿದ್ದರೂ ಕೂಡ BMCಯಲ್ಲಿ ಸೀಟ್ ಸಿಗ್ತಿರ್ಲಿಲ್ಲ, ಬಟ್ ಇಲ್ಲಿ ಸೀಟ್ ಸಿಕ್ಕಿದೆ. ಈ ರೀತಿ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ನಾನು, ಈ ರೀತಿ ಆಗಬಹುದು, ಅದಕ್ಕಾಗಿ ಹೇಳ್ತೀನಿ ಯು ಕ್ಯಾನ್ ಪಾರ್ಟಿಸಿಪೇಟ್. ಬಹಳ ಡಿಫ್ರೆನ್ಸ್ ಆಗೋದಿಲ್ಲ, 500 ರೂಪಾಯಿ ನಾನ್ ಸೆಕ್ಯೂರಿಟಿ ಡಿಪಾಸಿಟು, 5000 ರೂಪೀಸ್ ಡಿಪಾಸಿಟ್ ಆಗ್ತದೆ ಅಷ್ಟೇ. ಸೊ ಜನರಲ್ ಮೆರಿಟ್ ಆಗಿದ್ರೆ 1000 ಪ್ಲಸ್ 10,000 11,000 ಆಗ್ತದೆ, ರೈಟ್. ನಿಮಗೊಂದೊಮ್ಮೆ ಸೀಟ್ ಸಿಗಲಿಲ್ಲ ಅಂತಂದ್ರೂ ಕೂಡ ನಿಮ್ಮ 10,000 ಅಥವಾ 5,000 ವಾಪಸ್ ಬರ್ತದೆ ಅನ್ನೋದು ಗೊತ್ತಿರಲಿ. ಇನ್ನು ST ಕ್ಯಾಟಗರಿಯಲ್ಲಿ ಡೆಫಿನೆಟ್ಲಿ ST ಕ್ಯಾಟಗರಿಯಲ್ಲಿ ಜಾಸ್ತಿನೇ ಇದೆ ಕಟ್ ಆಫು, ದರ್ ಈಸ್ ನೋ ಡೌಟ್ ಇನ್ ಇಟ್. ಇಲ್ಲಿ STGಯಲ್ಲಿ 553 ಇದೆ, 622 ಇದೆ. ಈ ಸಲ ಅದು ಉಲ್ಟಾ ಆಗ್ಬೋದು, ಹೇಳಲಿಕ್ಕೆ ಬರೋದಿಲ್ಲ, ಹೌದಾ. ಸೊ ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋದ್ರಲ್ಲಿ ಏನೂ ಲಾಸ್ ಅಂತೂ ಇಲ್ಲ ನಮಗೆ, ಹೌದಾ. ನಾವು ಕಳ್ಕೊಳ್ಳೋ ಅಂಥದ್ದೇನೂ ಇಲ್ಲ. ಸೊ ಒಂದೇನೋ 500 ರೂಪಾಯಿ ಸೆಕ್ಯೂರಿಟಿ ಡಿಪಾಸಿಟು ಅಥವಾ 5,000 ಇದು ನಾನ್ ರಿಫಂಡೇಬಲ್ 500 ಅಥವಾ 1000 ರೂಪಾಯಿ ಹೋಗ್ಬೋದೇ ಹೊರತು ಅದು ನಾವು ಎಲ್ಲೆಲ್ಲೋ ಕಳೆದುಬಿಟ್ಟಿರ್ತೀವಿ, ರೈಟ್. ಆದರೆ ಇಲ್ಲಿ ನಾನು ಎಕ್ಸಾಂಪಲ್ ಹೇಳಿರೋ ಹಾಗೆ 501 ಅವನಿಗೆ ಥರ್ಡ್ ರೌಂಡಲ್ಲಿ ಸೀಟ್ ಸಿಕ್ಬಿಟ್ಟಿದೆ ನೋಡಿ. ಇಲ್ಲಿ SCG ಅವನಿಗೆ ಸೊ ಫಸ್ಟ್ ರೌಂಡಲ್ಲಿ, ಸೊ 551ನಲ್ಲಿ ಸೆಕೆಂಡ್ ರೌಂಡಲ್ಲಿ ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಇನ್ನೊಂದು ಎಕ್ಸಾಂಪಲ್ ನಾನು ನಿಮಗೆ ತೋರಿಸ್ತೀನಿ. ಮೈಸೂರು ಮೆಡಿಕಲ್ ಕಾಲೇಜ್ ಮಜಾ ನೋಡಿ, ಇಲ್ಲಿ ಜನರಲ್ ಮೆರಿಟಲ್ಲೇ ಮಜಾ ನೋಡಿ. ಸೊ MCC 15% ಕೋಟಾದಲ್ಲಿ 615 ಫಸ್ಟ್ ರೌಂಡ್, 604 ಸೆಕೆಂಡ್ ರೌಂಡ್, 598 ಥರ್ಡ್ ರೌಂಡ್, 596 ಫೋರ್ತ್ ರೌಂಡ್. ಸೊ ಇಲ್ಲಿ ನೋಡಿ ಜನರಲ್ ಮೆರಿಟ್ ತೋನಿಗೆ ನಾನು ಇಲ್ಲಿ ತೋರಿಸ್ತೀನಿ, 626ಗೆ ನಿಂತಿದೆ ನೋಡಿ. ಈ 626ಯಲ್ಲಿ ಈ ಕೇಸಲ್ಲಿ ಮಿನಿಮಮ್ ತಗೊಳ್ಳಿ, ಸೊ ಅಂದರೆ ಮ್ಯಾಕ್ಸಿಮಮ್ ತಗೊಳ್ಳಿ 615 ಇಲ್ಲಿ, ರೈಟ್. ಸೊ ಅಂದರೆ ಇಲ್ಲಿ ಕಾಂಪಿಟೇಷನ್ ಎಷ್ಟಿದೆ ನೋಡಿ. ಇಲ್ಲಿ ಯಾಕೆ ಹೀಗಾಗಿದೆ ಅಂತಂದರೆ ಇದರಲ್ಲಿ ಬಹಳಷ್ಟು ಜನ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಆಲ್ ಇಂಡಿಯಾ ಕೋಟಾದಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಇರುವಂಥ ಒಂದು 30-35 ಸೀಟ್ಗಳನ್ನು ನಮ್ಮ ವಿದ್ಯಾರ್ಥಿಗಳೇ ತೊಗೊಂಡ್ಬಿಟ್ಟಿದ್ರೆ ಆ ಎಲ್ಲ 30-35 ಸೀಟ್ಗಳು ನಮ್ಮ ರಾಜ್ಯದ ಬೇರೆ ಕಡಿಮೆ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತಿತ್ತು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ. ಓಕೆ, ಮಾಡೋದ್ರಿಂದ ಏನೂ ಲಾಸ್ ಇಲ್ಲ ನೋಡಿ. ಈ ಒಬ್ಬ ವಿದ್ಯಾರ್ಥಿನೇ ಇಟ್ಕೊಳ್ಳಿ, ಓಕೆ, ನೀವು 620 ಬಿದ್ದವ ವಿದ್ಯಾರ್ಥಿ ಏನಾದರೂ ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಿದ್ರೆ, ಸೊ ಇಲ್ಲಿ 625 ಬಿದ್ದಂಥ ವಿದ್ಯಾರ್ಥಿಗಳು ಪಾರ್ಟಿಸಿಪೇಟ್ 626 ಸಿಕ್ಕಿದೆ, 620 ಅಥವಾ 622 ಇಂತಹ ವಿದ್ಯಾರ್ಥಿಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅವರಿಗೆ ರೌಂಡ್ 1ನಲ್ಲೇ ಸೀಟ್ ಸಿಕ್ಬಿಡ್ತಿತ್ತು, ಹೌದಾ. ಸೀಟ್ ಸಿಗುವಂಥ ಚಾನ್ಸಸ್ ಇರ್ತಿತ್ತು. ಸೊ 615 ಸ್ಟಾಪ್ ಆಗಿದೆ, 620 622 ಸಿಗದೇ ಇರ್ತದೆ. ಸೊ ಈ ರೀತಿಯಾಗಿ ಇಲ್ಲಿ SC ಕ್ಯಾಟಗರಿ ನೋಡೋಣಂತೆ. SC ಕ್ಯಾಟಗರಿಯಲ್ಲಿ 458ಗೆ ಸ್ಟಾಪ್ ಆಗಿದೆ ಥರ್ಡ್ ರೌಂಡು, ಬಟ್ ಇಲ್ಲಿ SC ಕ್ಯಾಟಗರಿಯಲ್ಲಿ 522ಗೆ ಸ್ಟಾಪ್ ಆಗಿದೆ ನೋಡಿ. ಎಷ್ಟು ಡಿಫ್ರೆನ್ಸ್ ನೋಡಿ, ಎಷ್ಟು ಕಡಿಮೆ ಮಾರ್ಕ್ಸ್ ಬಿದ್ದಂಥವರಿಗೂ ಕೂಡ ಮೈಸೂರು ಮೆಡಿಕಲ್ ಕಾಲೇಜ್ ಸಿಕ್ಕಿದೆ, ಒನ್ ಆಫ್ ದ ಸೆಕೆಂಡ್ ಬೆಸ್ಟ್ ಕಾಲೇಜ್ ಇನ್ ದ ಕರ್ನಾಟಕ. ಸೊ 458 ಇವನಿಗೆ ಫಸ್ಟ್ ರೌಂಡ್ದಲ್ಲೇ ಸೀಟ್ ಸಿಕ್ತಿತ್ತು ನೋಡಿ. ಇಲ್ಲಿ 520 ಬಿದ್ದವ ಏನಾದರೂ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ಅವನಿಗೆ ಫಸ್ಟ್ ರೌಂಡಲ್ಲಿ ಇಲ್ಲಿ ಸೀಟ್ ಸಿಕ್ತಿತ್ತು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ದೇನಾದರೂ 500 ಎಬೋವ್ ಇದ್ದರೆ, 470 480 ಇದ್ದರೆ, ಸೊ SC ಕ್ಯಾಟಗರಿ ಆಗಿದ್ದರೆ ದಯವಿಟ್ಟು MCCಯಲ್ಲಿ ಪಾರ್ಟಿಸಿಪೇಟ್. ಇಲ್ಲಿ ನೀವು ಏನು ಮಾಡ್ಬೋದು, ಎರಡೇ ಕಾಲೇಜ್ ಹಾಕ್ಕೊಂಡು ವೇಟ್ ಮಾಡಿ ಅಲ್ಲ. ನೀವು ಹೇಳ್ಬೋದು, ಸರ್ ನನಗೆ BMC MMC ಸಿಕ್ಕರೆ ಮಾತ್ರ ಹೋಗ್ತೀನಿ. ಎಸ್, ಯು ಟೇಕ್ ದಟ್ ಡಿಸಿಷನ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದ ಸೇಮ್ 2 ಕಾಲೇಜಸ್. ಸರ್ ಇಲ್ಲ, ನಾನೊಂದು ಟಾಪ್ 5 ಕಾಲೇಜಲ್ಲಿ ಸಿಕ್ಕರೆ ಮಾತ್ರ ಹೋಗ್ತೀನಿ. ಎಸ್, ಓನ್ಲಿ ಯು ಪುಟ್ ದೋಸ್ ಕಾಲೇಜ್. ಸಿಕ್ಕರೆ ಆಯಿತು, ಸಿಗಲಿಲ್ಲ ಅಂದರೆ ಏನೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಬೀಳೋದಿಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ST ಕ್ಯಾಟಗರಿಯಲ್ಲಿ ನೋಡಿ, ಸೊ 445ಗೂ ಕೂಡ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ, 456ಅಲ್ಲಿ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆ. ಬಟ್ ಇಲ್ಲಿ ನೋಡಿ ST ಕ್ಯಾಟಗರಿಯಲ್ಲಿ 551 545 ಎಷ್ಟು ಹೈ ಕಟ್ ಆಫ್ ಹೋಗಿದೆ ಸ್ಟೇಟಲ್ಲಿ. ನಾವೇನು ಅನ್ಕೊಬಿಡ್ತೀವಿ ಆಲ್ ಇಂಡಿಯಾ ಕೋಟಾದಲ್ಲಿ ಹೈಯೆಸ್ಟ್ ಕಟ್ ಆಫ್ ಹೋಗ್ತದೆ, ಹಾಗೇನಿಲ್ಲ, ಹೋಗಲೇಬೇಕಂತೇನಿಲ್ಲ. ನಮಗೆ ನಮಗೇನೂ ಗೊತ್ತಿಲ್ಲ ಈಗ, ಹೌದಾ. ನಮಗೇನೂ ಗೊತ್ತಿಲ್ಲ. ಏನು ಗೊತ್ತಿಲ್ಲ ಅಂದ್ರೇನು, ಎಷ್ಟು ಜನ ನಿಮ್ಮ ಕ್ಯಾಟಗರಿಯಲ್ಲಿ ಕರ್ನಾಟಕದಲ್ಲಿದ್ದಾರೆ, ತಮಿಳ್ನಾಡಲ್ಲಿದ್ದಾರೆ, ತಮಿಳ್ನಾಡವ್ರು ಎಲ್ಲರೂ ಇಲ್ಲೇ ಪಾರ್ಟಿಸಿಪೇಟ್ ಮಾಡಿ. ಇವೆಲ್ಲ ಇಮ್ಯಾಜಿನೇಷನ್ ಅಷ್ಟೇ, ಇವೆಲ್ಲ ಇಮ್ಯಾಜಿನೇಷನ್. ಸೊ ಅದರ ಬದಲಿಗೆ ಪಾರ್ಟಿಸಿಪೇಟ್ ಮಾಡಿ ಒಂದು ಚಾಯ್ಸ್ ಎಂಟ್ರಿನ ಹಾಕೋದಕ್ಕೆ ಏನು ಲಾಸ್ ಆಗ್ತದೆ. ಸೊ ನಾಳೆಯ ತನಕ 25ನೇ ತಾರೀಕಿನ ತನಕ ನಮಗೆ ಈ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಇದೆ, 26ನೇ ತಾರೀಕಿನ ತನಕ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಇದೆ.
ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ನೋಡಿ 545 ಈಗ 540 ಬಿದ್ದಂತಹ ಒಬ್ಬ ವಿದ್ಯಾರ್ಥಿ ಅವನಿಗೆ ಇಲ್ಲಿ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಸೀಟೇ ಸಿಕ್ಕಿಲ್ಲ. ಅವನೇ ಏನಾದರೂ MCC 15% ಕೋಟಾದಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ 540 ಅವನಿಗೇನು 500ದವನಿಗೂ ಸೀಟ್ ಸಿಕ್ತಿತ್ತು, ಇಲ್ಲಿ ಈಸಿಲಿ ಸೀಟ್ ಸಿಕ್ತಿತ್ತು ನೋಡಿ, 500ದವನಿಗೂ ಸೀಟ್ ಸಿಕ್ತಿತ್ತು. ಅಂದರೆ ನಮ್ಮ ರಾಜ್ಯದ ಸೀಟ್ಗಳು ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಎಷ್ಟೊಂದು ಹೋಗಿವೆ ಲೆಕ್ಕ ಹಾಕಿ, ಹೌದಾ? ಸೊ ಇಂತಹ ಅವಕಾಶವನ್ನು ಈ ವರ್ಷ ಮಾಡಿಕೊಡಬೇಡಿ, ನನ್ನ ಅಪೀಲ್ ಇಷ್ಟೇ. ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ, ಎಕ್ಸಾಂಪಲ್ ಮೇಲೆ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ, ಡೋಂಟ್ ವರಿ. ESI ಕೋಟಾ, ಫಸ್ಟ್ ಆಫ್ ಆಲ್ ರಿಮೆಂಬರ್, ESIದಲ್ಲಿ 3 ಟೈಪ್ ಸೀಟ್ಸ್ ಇದೆ. ಒಂದು ರಿಮೆಂಬರ್ 15% ಕೋಟಾ, ಎರಡನೇದು ರಿಮೆಂಬರ್ 85% ಕೋಟಾದಲ್ಲಿ ಕೆಲವೊಂದಷ್ಟು ಸೀಟ್ಗಳು, ವೆರಿ ಫ್ಯೂ ಸೀಟ್ಗಳಿವೆ. ಮೂರನೇದಂತಂದರೆ IP ಕೋಟಾ ರಿಮೆಂಬರ್. IP ಕೋಟಾ ಅಂತಂದರೆ ಸೊ ನಿಮ್ಮ ಪೇರೆಂಟ್ಸ್ ಎಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಅಲ್ಲಿ ESI ಒಂದು ಕಾರ್ಡನ್ನು ಕೊಟ್ಟಿರ್ತಾರೆ. ನಿಮ್ಮ ಪೇರೆಂಟ್ಸ್ ಸ್ಯಾಲ್ರಿ ಕಡಿಮೆ ಇದ್ದರೆ ಮಾತ್ರ, ಸ್ಯಾಲ್ರಿ ಜಾಸ್ತಿ ಇದ್ದರೆ ಬರೋದಿಲ್ಲ, ಏನೋ 15,000 ಸ್ಯಾಲ್ರಿ ಏನೋ ಇರಬೇಕು. ಸೊ ಅದಕ್ಕಿಂತ ಕಡಿಮೆ ಆದರೆ ESI ಪ್ರೊವಿಷನನ್ನು ಮಾಡ್ಕೊಂಡಿರ್ತಾರೆ, ಅಂತಹ ಮಕ್ಕಳಿಗೆ ಇದು ಹೆಲ್ಪ್ ಆಗ್ತದೆ. IP ಕೋಟಾದಲ್ಲಿ ಸೀಟ್ ಸಿಗ್ತದೆ, ಬರೀ 24,000 ರೂಪಾಯಿ ಫೀಸ್ ಇರ್ತದೆ ಅನ್ನೋದು ಗೊತ್ತಿರಲಿ, ರೈಟ್? ಸೊ ಈಗ ನೋಡಿ, ಇದರಲ್ಲೂ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ, ಸೊ ನೋಡಿ, ಜನರಲ್ ಮೆರಿಟಲ್ಲಿ 612 614 ನಿಂತಿದೆ, ಇದರಲ್ಲಿ 657, ಫೋರ್ತ್ ರೌಂಡಲ್ಲಿ 597 ಕೂಡ ಸೀಟ್ ಸಿಕ್ಕಿದೆ, ರೈಟ್? ಸೊ ರೌಂಡ್ 3ಅಲ್ಲಿ 615 ಕೂಡ ಸೀಟ್ ಸಿಕ್ಕಿದೆ. ಸೊ ರೌಂಡ್ 2ದಲ್ಲಿ 638 ಸೀಟ್ ಸಿಕ್ಕಿದೆ. ಮತ್ತೊಂದು ಇಲ್ಲೇನು ಮಾಡ್ಬೋದು, ಇಲ್ಲಿ ಒಂದು ಅಡ್ವಾಂಟೇಜ್ ಏನು MCCಯಲ್ಲಿ, ಸೊ ನೀವು ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡದೇ ಇರ್ಬೋದು, ವೇಟ್ ಮಾಡಿ. ಫಸ್ಟ್ ರೌಂಡ್ ಆದಮೇಲೆ ಎಲ್ಲ ರಿಪೋರ್ಟಿಂಗ್ ಆದಮೇಲೆ ವೇಕೆಂಟ್ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡ್ತಾರೆ, ಅದನ್ನು ನೋಡ್ಕೊಳ್ಳಿ, ನಮ್ಮ ರಾಜ್ಯದ ಎಷ್ಟು ಸೀಟ್ಸ್ ಇವೆ ಅಂತೇಳಿ. ಅದಾದಮೇಲೆ ನೀವು ಪಾರ್ಟಿಸಿಪೇಟ್ ಮಾಡಿಯಲ್ಲ. ಸೊ ಸೆಕೆಂಡ್ ರೌಂಡ್ ಡೈರೆಕ್ಟ್ ಮಾಡ್ಬೋದು, ಥರ್ಡ್ ರೌಂಡ್ ಡೈರೆಕ್ಟ್ ಮಾಡ್ಬೋದು, ಫೋರ್ತ್ ರೌಂಡ್ ಡೈರೆಕ್ಟ್ ಮಾಡ್ಬೋದು. ಪಾಸಿಬಿಲಿಟಿ ಇಸ್ ದೇ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, 597ಗೂ ಇಲ್ಲಿ ಸೀಟ್ ಸಿಕ್ಕಿದೆ. ಇನ್ನು SSC ಕ್ಯಾಟಗರಿಯಲ್ಲಿ ನೋಡಿ, OBCಯಲ್ಲಿ ನಾನು ಹೇಳೋದಿಲ್ಲ, ಜನರಲಿ OBC ಮತ್ತು ಜನರಲ್ ಇಲ್ಲಿ ಭಾಳ ಡಿಫ್ರೆನ್ಸ್ ಆಗೋದಿಲ್ಲ. ಅದಕ್ಕೆ SSC ಕ್ಯಾಟಗರಿಯಲ್ಲಿ ನೋಡಿ 484 ಬಿದ್ದವನಿಗೆ ಅಥವಾ 519 ಬಿದ್ದವನಿಗೆ ESIದಲ್ಲಿ ಸೀಟ್ ಸಿಕ್ಕಿದೆ. ಸೊ SSC ಕ್ಯಾಟಗರಿಯಲ್ಲಿ 487 ಬಿದ್ದವನಿಗೆ 499 ಬಿದ್ದವನಿಗೆ ಸೀಟ್ ಸಿಕ್ಕಿದೆ, ಹೌದಾ? ಸೊ ನೋಡಿ 484ದವನಿಗೆ ಸಿಕ್ಕಿದೆ, ಅಂದರೆ ಇದಕ್ಕಿಂತ ಕಡಿಮೆ ಕಟ್ ಆಫ್ ಅಲ್ಲಿ ಹೋಗಿದೆ. ಇನ್ನು ST ಕ್ಯಾಟಗರಿ ಒಳಗೆ ಡೆಫಿನೆಟ್ಲಿ ST ಕ್ಯಾಟಗರಿ ಒಳಗೆ ಅಲ್ಲಿ STG ಇಲ್ಲ, ಸೊ 453 ಇದೆ, ಇಲ್ಲಿ ಸ್ವಲ್ಪ ಜಾಸ್ತಿ ಹೋಗಿದೆ, ರೈಟ್? ಸೊ ಈ ರೀತಿಯಾಗಿ ವಿತ್ ಎಕ್ಸಾಂಪಲ್ ಹೇಳಿದ್ದೀನಿ, ಏನು ಬೇಕಾದರೂ ಆಗಬಹುದು ನಿಮ್ಮ ಅದೃಷ್ಟ ಚೆನ್ನಾಗಿದ್ದರೆ, ರೈಟ್? ಸೊ ನಿಮಗೆ ನಿಮ್ಮ ಹಿರಿಯರ ಅಪ್ಪ ಅಮ್ಮನ ಆಶೀರ್ವಾದ ಇದ್ದರೆ ಡೆಫಿನೆಟಾಗಿ ಎಲ್ಲದೂ ಒಳ್ಳೆಯದಾಗೇ ಆಗ್ತದೆ. ಅದಕ್ಕೆ ಪಾರ್ಟಿಸಿಪೇಟ್ ಮಾಡೋದರಲ್ಲಿ ಯಾವುದೇ ಲಾಸ್ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅದನ್ನು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ವಿದ್ಯಾರ್ಥಿಗಳಿಗೆ. ಸೊ ನೀವು ಒಳ್ಳೆಯ ಮಾರ್ಕ್ಸನ್ನು ತೆಗೆದುಕೊಂಡಿರುವಂಥ ಕರ್ನಾಟಕದ ವಿದ್ಯಾರ್ಥಿಗಳು ಆಲ್ ಇಂಡಿಯಾ ಲೆವೆಲ್ ಥ್ರೂ ನಮ್ಮ ಕರ್ನಾಟಕದಲ್ಲಿ ಸೀಟ್ ತೊಗೊಂಡ್ರೆ ನೀವು ಹೇಳ್ಬೋದು, ಸರ್ ಆಲ್ ಇಂಡಿಯಾ ಲೆವೆಲ್ ಥ್ರೂ ಬಂದರೆ, ಈಗ ಫಾರ್ ಎಕ್ಸಾಂಪಲ್ ಕಿಮ್ಸ್ ಹುಬ್ಳಿಗೆ ಬಂದರೆ ಸರ್ ಅಲ್ಲಿ 70,000 ಫೀಸ್ ಇದೆ, ಸೊ ನಾನು ಈ ಒಂದು KEA ಥ್ರೂ ಹೋದರೆ ಸೊ ನನಗೆ 58 ಅಥವಾ 60,000 ಫೀಸ್ ಬರ್ತದೆ. 10,000 ಡಿಫ್ರೆನ್ಸ್ ಇದೆ, ರೈಟ್? 10,000 ಭಾಳ ದೊಡ್ಡದೆ, ನಾನೇನು ಇಲ್ಲ ಅಂತ ಹೇಳ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿಬಿಡಿ, ಹಾಗೆ ತಿಳ್ಕೊಳ್ಬೇಡಿ. ಸೊ ಬಟ್ ಬೇರೆ ಒಬ್ಬ ವಿದ್ಯಾರ್ಥಿಗೆ ಹೆಲ್ಪ್ ಮಾಡೋದಕ್ಕೆ ಇಷ್ಟು ಅಮೌಂಟ್ ಡೆಫಿನೆಟ್ಲಿ ಹಾಕ್ಬೋದಲ್ವ? ಹಾಕೋದಕ್ಕೆ ಸಾಧ್ಯ ಇಲ್ಲ, ನೀವು ಫೈನಾನ್ಷಿಯಲಿ ಬಹಳ ಪುವರ್ ಇದ್ದೀರಿ, ದೆನ್ ಡೋಂಟ್ ಗೋ ಫಾರ್ ಆಲ್ ಇಂಡಿಯಾ ಲೆವೆಲ್, ನಾನು ಹೇಳ್ತೀನಿ. ಆದರೆ ಒಂದು 10,000 ಡಿಫ್ರೆನ್ಸಲ್ಲಿ ನಮ್ಮ ಇನ್ನೊಬ್ಬ ವಿದ್ಯಾರ್ಥಿಗೆ ಸೀಟನ್ನು ಲಾಸ್ ಮಾಡಬೇಡಿ. ಸೊ ಆಲ್ ಇಂಡಿಯಾ ಲೆವೆಲ್ ಥ್ರೂ ನೀವು ಆ ಸೀಟ್ ತೊಗೊಂಡಾಗ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ನಮ್ಮ ರಾಜ್ಯದ ಸೀಟ್ಗಳನ್ನ ತೆಗೆದುಕೊಳ್ಳೋದನ್ನು ತಪ್ಪಿಸಿದಾಗ್ತದೆ. ಸೊ ನನ್ನ ಇಂಟೆನ್ಷನ್ ಇಷ್ಟೇ, ಬೇರೆ ರಾಜ್ಯದ ಒಳ್ಳೆಯ ವಿದ್ಯಾರ್ಥಿಗಳು ಬರ್ತಾರೆ, ನನಗೇನು ಬೇಡ ಅಂತೇನಿಲ್ಲ, ಬಟ್ ನಮ್ಮ ರಾಜ್ಯದ ವಿದ್ಯಾರ್ಥಿಗಳು MCC ಕಡೆಯಿಂದ ಬಂದರೆ ನಮ್ಮ ರಾಜ್ಯದ ಸ್ವಲ್ಪ ಕಡಿಮೆ ಮಾರ್ಕ್ಸ್ ತೆಗೆದಿರುವಂಥ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ತದೆ. ಈ ಒಂದು ರಿಕ್ವೆಸ್ಟನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ತೀರಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.